ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಬೆಳೆದಿರುವಂತಹ ದಂಟಿನ ಸೊಪ್ಪು ಮತ್ತು ಹಲಸಂದಿಕಾಯಿ ಸ್ನೇಹಿತರೆ. ನೋಡಿ ಎಷ್ಟು ಬಿಟ್ಟಿದೆ. ನನಗಂತೂ ಒಪ್ಪತ್ತಿಗಂತೂ ಧಾರಾಳವಾಗಿ ಆಗುತ್ತೆ ಅಂಥೇಳಿ ನಾನು ಬಸಾರು ಮಾಡಿದೆ. ತೂಕ ಸಹ ಹಾಕ್ಬಿಟ್ಟೆ. ನನ್ನ ಮನೆಯವರು ಏನೊಂದು ಎಷ್ಟು ಬಿಟ್ಟಿದೆ, ಸಾಕಾಗಲ್ಲ ಬಿಡಮ್ಮ, ನಾನು ಇನ್ನೊಂದು ಸ್ವಲ್ಪ ತಂದು ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಇಲ್ಲ, ತೂಕ ಹಾಕ್ಬಿಡ್ತೀನಿ ಇರ್ರಿ. ನೋಡಿ ನನ್ನ ಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ, ಅದು ತುಂಬ ಬಲ್ತಿದೆ. ಆದರೂ ನಾನು ಒಂದು 10-15 ಕಾಯಿನ ಹಾಕಲೇ ಇಲ್ಲ, ಅದು ಕಾಳಾಗಿಬಿಟ್ಟಿತ್ತು. ಮತ್ತು ನಾನು ಕೆಲವೊಂದಷ್ಟು ಬಲ್ತಿರೋದನ್ನ ನಾನು ಹಾಗೆ ಬಿಟ್ಟಿರ್ತೀನಿ, ಮತ್ತು ನಾನು ಗಿಡ ಮಾಡ್ಕೊಳ್ಬೇಕಲ್ವ, ಆ ಬೀಜಕ್ಕೋಸ್ಕರ ಹಾಗೆ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಇರೋದಿಷ್ಟನ್ನೇ ತೊಗೊಂಡು ಬಂದು ನಾನು ಬಸಾರು ಮಾಡಬೇಕು ಅಂದ್ಬಿಟ್ಟು ತಂದು ತೂಕ ಹಾಕಿದೆ ಸ್ನೇಹಿತರೆ. ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಹೇಳಲಿಕ್ಕೆ ಚಾನ್ಸೇ ಇಲ್ಲ, ಆ ರೀತಿ ಖುಷಿಯಾಗೋಯ್ತು. ಸರಿ, ಇವಾಗ ಏನೇ ಆಗಲಿ ಫ್ರೆಶ್ಶಾಗಿ ಕಿತ್ಕೊಂಡು ಬಂದಿದ್ದೀನಿ, ಇವಾಗ ಬಸ್ಸಾರು ಮಾಡಲೇಬೇಕು ಅಂದ್ಕೊಂಡು ಸೊಪ್ಪನ್ನು ಒಂದು ಸ್ವಲ್ಪ ಕಿತ್ಕೊಂಡು ಬಂದಿದೆ. ಅಲ್ಲಲ್ಲೇ ಮೊನ್ನೆ ಅಷ್ಟೇ ದಂಟಿನ ಸೊಪ್ಪನ್ನು ಕಿತ್ಕೊಂಡು ಬಂದುಬಿಟ್ಟು ನಾನು ಚಟ್ನಿ ಮಾಡಿದ್ದೆ. ಸ್ವಲ್ಪ ಸಾಕಿತ್ತು ನನಗೆ ಅಲಸಂದೆಕಾಯಿನೂ ಮತ್ತು ದಂಟಿನ ಸೊಪ್ಪು, ಈ ಹೆಸರು ಕಾಳು ಮತ್ತು ತೊಗರಿಬೇಳೆ ಹಸಿಮೆಣ್ಸಿನ್ಕಾಯಿ ಹಾಕಿ ಈ ರೀತಿ ಬೇಯಲಿಕ್ಕೆ ಇಟ್ಟಿದ್ದೆ. ಇವಾಗ ಇದನ್ನು ಆ ಕಡೆ ಈ ಕಡೆ ತೊಟ್ಟನ್ನೆಲ್ಲ ತೆಗೆದುಬಿಟ್ಟು ತೊಳಿತಾ ಇದ್ದೀನಿ. ಎಷ್ಟೊಂದು ಬೀಜಗಳೆಲ್ಲ ಆಗಿತ್ತು, ಬಲ್ತುಬಿಟ್ಟಿತ್ತು. ಅದನ್ನು ಕೆಲವೊಂದಷ್ಟು ಗಿಡಕ್ಕೆ ನೆಕ್ಸ್ಟು ಗಿಡ ಮಾಡೋಕ್ಕೆ ಅಂತ ಬೀಜ ಬಿಟ್ಟಿದ್ದು ಉಳಿಕೆ ಅದನ್ನು ಇವಾಗ ಕಟ್ ಮಾಡಿ ಬಸ್ಸಾರು ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಆ ಕಡೆ ಈ ಕಡೆ ತೊಟ್ಟನ್ನು ಬಿಡಿಸಿ ತೊಳಿತೀನಿ ಸ್ನೇಹಿತರೆ. ಮೊದಲೇ ಇದು ಕೆಲವ್ರು ಏನು ಮಾಡ್ತಾರಂತೆ, ಕಟ್ ಮಾಡಿದ ಮೇಲೆ ತೊಳಿತಾರಂತೆ. ನಾನು ಆ ರೀತಿ ಮಾಡೋದಿಲ್ಲ, ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ತೀನಿ. ಇಷ್ಟು ನನಗೆ ಒಪ್ಪತ್ತಿಗೆ ಆಗುತ್ತೆ ಅಂತ ನಾನು ಹೆಸ್ರು ಕಾಳು ತೊಗರಿಬೇಳೆನೂ ಒಂದು ಸ್ವಲ್ಪ ಹಾಕಿ ಈ ಸೊಪ್ಪು ಹಲಸಂದಿ ಎಲ್ಲ ಹಾಕಿ ಮಿಕ್ಸ್ ಬಸ್ಸಾರು ಮಾಡಿದೆ. ಬಸ್ಸಾರು ಮಾಡಿದ್ರೆ ಹೇಗಿತ್ತು ಅಂದರೆ ಸ್ನೇಹಿತರೆ, ಬೇಯ್ತಾ ಇದ್ದರೆ ಒಂದು ರೀತಿ ಸ್ನೇಹಿತರೆ, ನೀವೇನೇ ಆ ತಕ್ಷಣಕ್ಕೆ ಕಿತ್ಕೊಂಡು ಬಂದು ನೀವು ಈ ರೀತಿ ಮಾಡಿ ನೋಡಿ, ಮನೆಯೆಲ್ಲ ಏನೋ ಆ ಪರಿಮಳನೇ ಬೇರೆ ಇರುತ್ತೆ, ಆ ಅಡುಗೆಯ ಒಂದು ಇದೇ ಬೇರೆ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ. ಆಮೇಲೆ ಸರಿ ಅಂದ್ಬಿಟ್ಟು ಕಟ್ ಮಾಡಿ ಬೇಯಲಿಕ್ಕಂತ ಇಟ್ಟೆ. ಮತ್ತು ಏನಂದರೆ ಈ ಹಲಸಂದಿ ಕಾಳಲ್ಲಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಬಸ್ಸಾರು ಮಾಡಬೇಕನ್ನೋ ಆಸೆಗೆ ಏನು ಮಾಡಿದೆ, ಕಟ್ ಮಾಡಿ ಕಿತ್ಕೊಂಡು ಬಂದೇ ಬಿಟ್ಟೆ. ಇನ್ನು ನೆಕ್ಸ್ಟ್ ಇದ್ರದ್ದು ಹಸಿ ಹಲಸಂದಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಇನ್ನೂ ಸಾಕಷ್ಟು ಬಿಟ್ಬಿಟ್ಟಿದೆ ಸ್ನೇಹಿತರೆ. ಅದು ಎಷ್ಟು ಕಾಯಿ ಅಂದರೆ ಅದು ಇದೇನಾಗಿದೆ, ಈ ಹಲಸಂದಿಯಲ್ಲಿ 4-5 ಥರ ಇದೆ. ಉದ್ದ ಹಲಸಂದಿ ಇರುತ್ತೆ, ಈ ಹಲಸಂದಿ ಇನ್ನೊಂದು ಸಣ್ಣಗಿರುತ್ತೆ ಸ್ನೇಹಿತರೆ. ಎಷ್ಟು ಸಣ್ಣ ಅಂದರೆ ತುಂಬ ಸಣ್ಣ ಹಲಸಂದಿ ಇರುತ್ತೆ. ಹೀಗೆ 4-5 ಥರ ಇದೆ ಸ್ನೇಹಿತರೆ. ಹಾಗಾಗಿ ನಾನು ಇವಾಗ ನೆಕ್ಸ್ಟು ಕಾಳಿಗೋಸ್ಕರ ಬಿಟ್ಬಿಟ್ಟಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಬಸ್ಸಾರು ಅಂದರೆ ಸೂಪರ್ ಬಸ್ಸಾರು ಆಗ್ತಾಯಿದೆ. ನಿಜವಾಗ್ಲೂ ಖುಷಿ ಆಗುತ್ತೆ ಸ್ನೇಹಿತರೆ. ನಮ್ಮ ಗಾರ್ಡನಲ್ಲಿ ಅಂದರೆ ಟೆರೆಸ್ ಗಾರ್ಡನಲ್ಲಿ ಬೆಳೆದು ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅನ್ನೋದೇ ಒಂದು ಸಂಭ್ರಮ. ಆಮೇಲೆ ಕೆಲವೊಂದು ಪದಾರ್ಥ ಹಾಕೋದೆಲ್ಲ ನಾನು ಕಳೆದ ವಿಡಿಯೋ ಭಾಳಷ್ಟು ಬಸ್ಸಾರ್ದು ಹಾಕಿದ್ದೀನಿ. ಆ ಮಸಾಲೆ ಏನೂ ತೋರಿಸ್ಲಿಲ್ಲ, ಸ್ವಲ್ಪ ಹಾಗೆ ಹುರಿದುಬಿಟ್ಟು ನಾನು ಕಾಳನ್ನು ಸ್ವಲ್ಪ ಹಿಂಡಿ ರುಬ್ಬಿ ಈ ರೀತಿ ಬಸ್ಸಾರು ಮಾಡಿದೆ. ನೋಡಿ ಸ್ನೇಹಿತರೆ, ಅದನ್ನು ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವೇ, ಅಷ್ಟು ರುಚಿಯಾಗಿತ್ತು. ಪಲ್ಯನೂ ಅಷ್ಟೇ ಒಪ್ಪತ್ತಿಗೆ ಅಂದ್ಕೊಂಡಿದ್ದು, ನೋಡಿದ್ರೆ ಅದು 2 ಟೈಮ್ಗಿಂತ ಹೆಚ್ಚಾಗೇ ಆಗೋಯ್ತು ಸ್ನೇಹಿತರೆ. ನೋಡಿ ಪಲ್ಯ ಎಷ್ಟು ರುಚಿ ಇತ್ತು ಗೊತ್ತಾ ಸ್ನೇಹಿತರೆ. ಖಂಡಿತ ಹೇಳ್ತೀನಿ, ನಾವು ಬೆಳೆದ ತರಕಾರಿಯಲ್ಲಿ ಅಡುಗೆ ಮಾಡಿ ಊಟ ಮಾಡೋದಿದೆಯಲ್ಲ, ಅದಕ್ಕಿಂತ ಇನ್ನೊಂದಿಲ್ಲ ಅನಿಸ್ಬಿಡುತ್ತೆ. ನಿಜವಾಗ ಒಂದು ಸಣ್ಣ ಪಾಟಲ್ಲಿ ಬೆಳೆದು ನಾವು ಒಪ್ಪತ್ತಿಗಾದ್ರೂ ನಾವು ಮನೇಲಿ ಬಳಸ್ತೀವಲ್ಲ, ಆ ಖುಷಿನೇ ಬೇರೆ.